ಮಗು ಸೇರಿದಂತೆ 7 ಜನ ಇರ್ತಾರೆ. ಗಾಡಿ ಡ್ರೈವ್ ಮಾಡುವಂತ ಆದರ್ಶ್ ಶಿವರಾಜ್ ಪಾಂಡವ್ ಮತ್ತು ಅವರ ಹೆಂಡತಿ ಶಿವಾನಿ ಆದರ್ಶ್ ಪಾಂಡವ್ ಇವರು ಅಲ್ಲೇ ಸ್ಥಳದ ಪ್ರಯತ್ನ ಇದೆ. ಹಾಗೆ ಮುಂಜಾನೆಯಿಂದ 5 ಗಂಟೆ ಹಿಡ್ಕೊಂಡು ಸಂಜೆ 6:30 ತನಕ ಎಲ್ಲರೂ ಫಾಸ್ಟಿಂಗ್ ಇರ್ತಾರೆ. ಅದ ಬಳಿಕ ಸಾಯಂಕಾಲ 8-9ರಿಂದ ಒಂದು ಪ್ರೇಯರ್ ಇರ್ತದೆ 10:30 ಗಂಟ. ಅದು ಪ್ರೇಯರ್ ಆಗುತ್ತೆ. ಹಾಗೂ ಇದು ಒಂದು ಪೂರ್ತಿ 1 ತಿಂಗಳ ಎಲ್ಲರೂ ನಾವು ಎಲ್ಲ ನಮ್ಮ ಸಮಾಜದವರು ಪ್ರಾರ್ಥಿಸ್ತೇವೆ. ನಾವೆಲ್ಲ ಸಮಾವೇಶ ಹೋಗ್ತೀವಿ ಮತ್ತು ಅದ್ರ ಬಗ್ಗೆ ಮೊಟ್ಟ ಮೊದಲನೇದಾಗಿ ಶಿರಗುಪ್ಪೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ತಮ್ಮೆಲ್ಲರಿಗೂ ಧನ್ಯವಾದಗಳು. ಬಹಳ ಸಣ್ಣ ಸಮಯದ ಅವಧಿನಲ್ಲಿ ತಾವು ಆಯೋಜನೆ ಮಾಡಿದ್ರಿ. ಬಹಳ ಸುಂದರವಾದಂಥ ಈ ಒಂದು ಸಭಾಂಗಣದಲ್ಲಿ ಇಷ್ಟು ಶಾಂತಿಯುತ ಒಂದು ಸಭೆಯನ್ನು ನಾವು ನಡೆಸ್ತಾ ಇದ್ದೀವಿ. ನನ್ನ ಪ್ರಕಾರ SP ಅವರೇ, ಇಲ್ಲಿ ಆಲ್ರೆಡಿ ಶಾಂತಿ ಇದೆ, ಸೌಹಾರ್ದತೆ ಇದೆ. ನನ್ನ ಕರಿಯರಲ್ಲಿ ಬಹುಶಃ ಮೊದಲನೇ ಈಗ ಮುಗಿಸ್ಬೇಕನ್ಸ್ತಾ ಇದೆ. ಈಗ ಮುಗಿತು. ಇದೇ ರೀತಿಯ ಸೌಹಾರ್ದತೆ, ಇದೇ ರೀತಿಯ ಸಮಾನತೆ, ಇದೇ ರೀತಿಯ ಶಾಂತಿ, ಇದೇ ರೀತಿಯ ಸಹಿಷ್ಣುತೆ ಈ ಊರಲ್ಲಿ, ಈ ತಾಲೂಕಲ್ಲಿ, ಈ ಜಿಲ್ಲೆನಲ್ಲಿ ಸದಾ ಇರಲಿ ಅಂತ ಆ ದೇವರಿಗೆ ಕೋರುತ್ತಾ ನನ್ನ ಪ್ರಕಾರ ಈ ಸಭೆಯನ್ನು ಮುಕ್ತಾಯ ಮಾಡಬಹುದು. ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಏನು ಇಶ್ಯೂ ಇಲ್ಲ, ಯಾರು ಏನು ಹೇಳ್ತಾ ಇಲ್ಲ. ಅಂದ್ರೆ ಎಲ್ಲರೂ ಅವ್ರ ಪಾಠದವರು ಬಹಳ ಆರಾಮಾಗಿದ್ದಾರೆ. ಅವರ ಹಬ್ಬ ಅವರು ಆಚರಣೆ ಮಾಡ್ತಾರೆ. ನಮ್ಮ ಹೋಲಿ ಹಬ್ಬ ಆಚರಣೆ ಆಗುತ್ತೆ. ಒಂದೇ ಪಾಯಿಂಟ್ ಏನಂದ್ರೆ, ಎಷ್ಟು ಶಾಂತಿಯುತವಾಗಿ ಇವತ್ತು ನಮ್ಗೆ ತಾವು ಈ ಒಂದು ಸಭೆ ನಡೆಸಿಕೊಟ್ಟಿದ್ರು, ಆ ದಿನ ಒಂದು ನಾವು ಅಷ್ಟೇ ಶಾಂತಿಯನ್ನು ಕಾಪಾಡ್ಕೊಂಡು ಅಷ್ಟೇ, ಬೇರೆ ಇಶ್ಯೂ ಇಲ್ಲ. ಈಗ ನಮ್ಮ SP ಅವರು 1-2 ಮಾತು ಹೇಳಿ. ಅದರಲ್ಲೂ ನಾನು ವಿಶೇಷವಾಗಿ ನಮ್ಮ DC ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಸುಮಾರು ದಿನದಿಂದ ಈ ಭಾಗದಲ್ಲಿ ಒಂದು ಮೀಟಿಂಗ್ ಮಾಡಬೇಕು ಅನ್ಕೋತಾ ಇದ್ವಿ. ಆದರೆ ಕಾರಣಾಂತರಗಳಿಂದ ಡಿಲೇ ಆಗ್ತಾ ಇತ್ತು. ಇವತ್ತು ಹೇಳಿದ ತಕ್ಷಣ ಸಾಹೇಬರು ಇಲ್ಲೆಲ್ಲ ಅವಶ್ಯವಾಗಿ ಮಾಡೋಣ ಅಂತೇಳಿ ಒಪ್ಕೊಂಡ್ರು. ಸೊ ಹಾಗಾಗಿ ನಮಗೆಲ್ಲರಿಗೂ ಕೂಡ ಒಂದು ತುಂಬ ಶಾರ್ಟ್ ಟೈಮಲ್ಲಿ ನಾವು ಹೇಳಿದ್ದೀವಿ. ಅದ್ರ ಬಗ್ಗೆ ಅನ್ಯತಾ ಭಾವಿಸಬಾರ್ದು. ಅದೇ ರೀತಿಯಾಗಿ ಈಗ ಶೀಘ್ರದಲ್ಲಿಯೇ ನಮ್ಮಲ್ಲಿ ಇಲ್ಲೆಲ್ಲ ಕಡೆ ನಮ್ಮ ಜಿಲ್ಲಾದ್ಯಂತ ರಂಜಾನ್ ಮತ್ತು ಹೋಳಿ ಹಬ್ಬ ಕೂಡ ಆ ಒಂದು ವಿಷಯವಾಗಿ ಕೂಡ ನಾವು ಮಾತಾಡೋಣ ಅಂತೇಳಿ ತಮ್ಮನ್ನ ಕರೆದ್ವಿ. ತಾವು ಇಷ್ಟು ಶಾರ್ಟ್ ನೋಟಿಸ್ ಇದ್ರೂ ಕೂಡ ತಾವು ಸುಮಾರು ಜನರು ನಮ್ಮ ಜೊತೆ ಭಾಗಿಯಾಗ್ಲಿಕ್ಕೆ ಬಂದಿರಿ. ನಮ್ಗೆಲ್ರಿಗೂ ನಮ್ಮ ಜಿಲ್ಲಾಡಳಿತ ಪರವಾಗಿ ಸ್ವಾಗತಿಸ್ತಾ ನಮ್ಮ ಮೀಟಿಂಗ್ ಅನ್ನು ಶುರು ಮಾಡಿ. ಅನೇಕ ಜನ ದಲಿತ ಕಾರ್ಯಕರ್ತರು ಒಂದು ಸ್ವಲ್ಪ ಕಡಿಮೆ ಬರ, ಆದ್ರೂ ಸಹಿತ ಇಲ್ಲಿವರೆಗೆ ತಾವು ಜಿಲ್ಲಾ ಲೆವೆಲ್ನಲ್ಲಿ ಕೂಡ ಅತ್ಯಂತ ವ್ಯವಸ್ಥಿತವಾದಂಥ ದಲಿತ ಮೀಟಿಂಗ್ಗಳನ್ನು ತಾವು SP ಸಾಹೇಬರ ನೇತೃತ್ವದಲ್ಲಿ ನಡೆಸ್ತಾ ಇದ್ದೀರಿ. ವಿಭಾಗ ಮಟ್ಟದಲ್ಲಿ SC ಸಾಹೇಬರು ಮತ್ತು DC ಸಾಹೇಬರು ಕೂಡ, DSP ಸಾಹೇಬರು ಕೂಡ, ಇವರು ಕೂಡ ಈ ನಮ್ಮ ದಲಿತ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಈ ನಡೆಸೋ ಸಮಯದಲ್ಲಿ ಇದೀಗ DC ಸಾಹೇಬರು ಮತ್ತು SP ಸಾಹೇಬರು ಕೂಡ ಹೇಳಿದರು ರಂಜಾನ್ ಹಬ್ಬದ ಬಗ್ಗೆ. ಸರ್, ನಮಗೆ 57 ವರ್ಷ ಆಗೈತಿ. ಇನ್ನೂವರೆಗೆ ನಮ್ಮ ಕಾಗವಾಡ ಮತ್ತು ಅಥಣಿ ಭಾಗದಲ್ಲಿ ಒಂದು 17 ವರ್ಷದ ಒಂದು ಸ್ಮಾಲ್ ಘಟನೆಯನ್ನು ಬಿಟ್ಟರೆ ಇನ್ನೂವರೆಗೆ ಇಂಥ ಘಟನೆಗಳನ್ನ ನಾವು ಅಥಣಿ ಮತ್ತು ಕಾಗವಾಡ ತಾಲೂಕದಲ್ಲಿ ಯಾವಾಗಲೂ ನಡೆದಿಲ್ಲ. ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಬಾಂಧವರು ನನಗನಿಸಿದ ಮಟ್ಟಿಗೆ ಅಥಣಿ ಮತ್ತು ಕಾಗವಾಡ ತಾಲೂಕದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ನಾನು ಇಡೀ ಭಾರತ ದೇಶದಲ್ಲೇ ನೋಡಿಲ್ಲ. ಯಾಕಂದ್ರೆ ಪ್ರತಿಯೊಂದು ಹಬ್ಬ ಅವರು ಹರಿದನ ಇದ್ರು, ಇಲ್ಲಿ ಕೂಡ ಇರ್ತಕ್ಕಂಥ ಅದರ್ಸ್ ಜನ ಕೂಡ ಎಲ್ಲರಿಗೆ ಅವ್ರ ಆಮಂತ್ರಣ ಕೊಟ್ಟಿರ್ತಾರೆ. ಎಲ್ಲರೂ ಅವ್ರ ಮನೆಗೆ ಹೋಗೋದು, ಊಟ ಮಾಡೋದು, ಮತ್ತು ಅವರು ಕೂಡ ಈ ರೋಜಾದಲ್ಲಿ ಇರೋ ಕಾರಣದಲ್ಲಿ ಸಾಯಂಕಾಲ ಜನರದಲ್ಲಿ ಇರ್ತಕ್ಕಂಥ ಕೆಲವು ಜನ
ಎಲ್ಲರೂ ಕೂಡಿ ಸಾಯಂಕಾಲ ಉಪವಾಸ ಬಿಡ್ಲಾಕ್ ಕೂಡ ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತದೆ. ಇಂಥ ಒಂದು ಭಾಯಿಚಾರದಿಂದ ಬರ್ತಕ್ಕಂಥ ಇದು ಕಾಗವಾಡ ಮತ್ತು ಅಥಣಿ 2 ತಾಲೂಕುಗಳ ಅದಾವ. ಅದಕ್ಕಾಗಿ ಸಾಹೇಬ್ರ ತಾವು ಇಲ್ಲಿ ಬಂದೇಳಿ. ಆದ್ರೂ ನಾವೇನು ಮಾಡ್ತೀವಿ, ನಾವು ನಂತರ DSP ಸಾಹೇಬರು ಮತ್ತು SO ಸಾಹೇಬ್ರ ನೇತೃತ್ವದಲ್ಲಿ ನಮ್ಮದೊಂದು ಎಲ್ಲ ದಲಿತರ ಒಂದು ಮೀಟಿಂಗ್ ನಡೆಸಿರುತ್ತೆ. ಇಷ್ಟ ನಮ್ಮದು ವಿನಂತಿ ಐತಿ. ಯಾಕಂದ್ರೆ ಈಗ ನೀವು ಭಾಳ ಗಡಬಡಿ ಹಾಕಂತೀರಿ, ಸಾಹೇಬ್ರ ಕಡೆ ಬಂದಿರಿ ಮತ್ತು ಇದೆಲ್ಲ ಏನು ಶಾಂತ ವಾತಾವರಣದಾಗ ನಾವೆಲ್ಲ ದಲಿತರು ಕೂಡಿ ಯಾರ್ಯಾರು ಮಾತಾಡಿ ಕೆಡಿಸಿರಪ್ಪ ಅನ್ನೋದಕ್ಕಿಂತನೂ ನಮ್ಗೆ DSP ಸಾಹೇಬ್ರ ನೇತೃತ್ವದಲ್ಲಿ ಮತ್ತು SC ಸಾಹೇಬ್ರ ನೇತೃತ್ವದಲ್ಲಿ ಮಾನ್ಯ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಮತ್ತೊಂದು ನಮ್ಮ ದಲಿತ ಎಲ್ಲ ನಾಯಕರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿರತಕ್ಕಂಥ ಮನವಿಯನ್ನು ಮಾಡಿ ಇಲ್ಲಿ ನಾವು ನಿಲ್ಲುತ್ತೇವೆ. ಪ್ರಸ್ತಾಪ ಮಾಡಿದ್ದೀರಿ. ತಮ್ಮ ಹೆಸರು ಹೇಳಿ. ನಾನು ಸಂಜಯ್ ತಳವಾರ್ಕರ್. ಥ್ಯಾಂಕ್ ಯು ಸರ್.